Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स। हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, पिछली कक्षा में हम 9वीं कक्षा का जो 8वां पाठ है भीम और राक्षस, इसके बारे में चर्चा कर रहे थे। भीम और राक्षस पहला भाग भी आप लोगों ने देखा हुआ है और दूसरा भाग भी आप लोगों ने देखा है ना। आज के इस कक्षा में हम किस तरह भीम उस राक्षस का सामना करता है इसके बारे में चर्चा करने वाले हैं। ओके, तो चलो बच्चों देखते हैं पार्ट 8 भीम और राक्षस। दूसरा दृश्य बच्चों, इस एकांकी का ये दूसरा दृश्य है। मंच पर जंगल का दृश्य, बकासुर का मकान दिखाई देता है, किले जैसा। पर्दा उठने पर भीम मस्ती में इधर उधर घूमते दिखाई दे। भीम चिल्ला रहा है, अरे! बीच बीच में अन्न के मुट्ठे भर भर फांकता रहा है ನೋಡಿ। ಭೀಮ ರಾಕ್ಷಸ ಈ ಪಾಠದ ಎರಡನೆಯ ದೃಶ್ಯ ಇದು। ಇಲ್ಲಿ ಮಂಚದ ಮೇಲೆ ಏನು ಕಾಣಾಗ್ತದಪ್ಪ ಅಂದರೆ ಆ ಸ್ಟೇಜ್ ಮೇಲೆ ಜಂಗಲ್ ಕಾ ದೃಶ್ಯ, ಅಂದರೆ ಇಲ್ಲಿ ಅರಣ್ಯದ ಒಂದು ದೃಶ್ಯ। ಅಲ್ಲಿ ಬಕಾಸುರನ ಮನೆ ಕಾಣಕತ್ತೈತ್ರಿ। ಅಲ್ಲಿ ಭೀಮ ಏನು ಮಾಡ್ಲಿಕ್ಕತ್ತಾನ್ರಿ, ಅಲ್ಲಿ ಇಲ್ಲಿ ಅವನು ಸುತ್ತಾಡಕತ್ತಾನ, ಸುತ್ತಿ ಜೋರಾಗಿ ಚೀರಾಕತ್ತಾನ್ರಿ। ಅಲ್ಲಿ ಅನ್ನದ ಮೂಟೆಗಳನ್ನು ಅಲ್ಲಿ ಇಲ್ಲಿ ಹಿಂಗೆ ಆತ ಚಲ್ಕೊಂತ ಮುಂದ್ಕತ ಬರಾಕತ್ತಾನ। ಅವಾಗ ಭೀಮ್ ಹೋ 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 ಹರ್ಯಾಯ್ ಹೋ ಹಸ್ನ ನೋಡ್ರಿ, ಹೋ ಹೋ ಹುರ್ರ್ಯಾ ಅಂತ ಜೋರಾಗಿ ಹಿಂಗೆ ನಕ್ಕೊಂತ ಓಹೋ ಹೋ ಅಂಥೇಳಿ ನಕ್ಕೊಂತ ಭೀಮ ಬರ್ತಾನೆ। दो क्षण बाद बकासुर मकान से झांकता है ನೋಡ್ರಿ, ಮನೆಗೆ ಒಳಗೆ ಏನದನ ಬಕಾಸುರ ಅನ್ನುವಂಥ ರಾಕ್ಷಸ ಅದನ। ಈತ ಏನು ಮಾಡಕತ್ತಾನ್ರಿ, ಭೀಮ ಜೋರಾಗಿ ನಕ್ಕೊಂತ ಅಪಹಾಸ್ಯ ಮಾಡಕತ್ತಾನ ಏನೋ ಅನ್ನುವಂಗ ಮಾಡಕತ್ತಾನ್ರಿ ಬಕಾಸುರನ ಹತ್ತಿರ। ಅರಣ್ಯ ಒಳಗೆ ಇದ್ದ ಜೋರಾಗಿ ನಗಕತ್ತಾನ ಭೀಮ। ಅವಾಗ ಬಕಾಸುರ इस आदमी ने शोर मचाया, बड़ा अजीब आदमी है, डरने के बजाय हंसता है, देखता हूँ कौन है वहाँ ನೋಡ್ರಿ। ಬಕಾಸುರ ಒಳಗೆ ಇರ್ತಾನಲ್ಲ ಮನೆಯೊಳಗೆ, ಹೊರಗೆ ಹಣಿಕೆ ಹಾಕಿ ನೋಡ್ತಾನ, ನೋಡಿ ವಿಚಿತ್ರದಾನ ಈ ಮನುಷ್ಯ, ನನ್ನನ್ನು ನೋಡಿ ನಗಕತ್ತಾನ, ಹೆದರ್ತಾನ ಏನೋ ಅಂದ್ಕೊಂಡ್ರೆ ಈತ ನಗಕತ್ತಾನಲ್ಲ ನನ್ನನ್ನು ನೋಡಿ ಅಂಥೇಳಿ ಏನು ಮಾಡ್ತಾನೆ ಬಕಾಸುರ, ನೋಡ್ತೀನಿ ತಡಿ ಏನು ಯಾರೀತ ಅನ್ನೋದು ಅಂಥೇಳಿ ಹೊರಗೆ ಬರ್ತಾನೆ ರೀ। ಅವಾಗ ಭೀಮ ಅನ್ನ ಖಾಕರ್ ಏ ಹಾ 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 ಲಾ 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 ಖಾನಾ ಖಾ ಗಾನಾ ಗಾ ನೋಡ್ರಿ। ಇಲ್ಲಿ ಭೀಮ ಅನ್ನವನ್ನು ತಿಂದು ಏನು ಮಾಡ್ತಾನೆ, ಹಾ 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 ಲಾ 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 ಖಾ 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 ಅಂತ ಜೋರಾಗಿ ಅನ್ನಕತ್ತಾನೆ। ಅವ ಬಕಾಸುರ್ ಏ ತುಮ್ ಕೌನ್ ಹೈ, तू कौन है ನೋಡ್ರಿ। बकासुर ए तू कौन है, कोई जवाब नहीं देता तो वहाँ सामने आता है, ऐ गधे मैं तुमसे पूछता हूँ तू कौन है, कोई उत्तर नहीं, अरे दुष्ट सुनता नहीं। भीम उसी तरह चिल्लाता हुआ घूमता रहता है, अरे बदमाश क्या तूने बकासुर का नाम नहीं सुना ನೋಡ್ರಿ। ಬಕಾಸುರ ಈ ಭೀಮ ನಗುವಂತಹ ಶಬ್ದವನ್ನು ಕೇಳಿ ಹೊರಗೆ ಬಂದ, ನೀ ಯಾರು ಅದಕ್ಕೆ ಕೇಳ್ತಾನ, ಏನೂ ಉತ್ತರ ಬರಂಗಿಲ್ರಿ। ಅಲ್ಲ ಐ ಗದೆ ನೋಡ್ರಿ, ಏನು ಕತ್ತಿ ಯಾರು ನೀನು, ದುಷ್ಟ ಯಾರು ನೀನು ಅಂಥೇಳಿ ಕೇಳಾಕತ್ತಾನ್ರಿ ಬಕಾಸುರ ಬಂದ ಹೊರಗೆ। ಆದರೆ ಯಾವುದೇ ರೀತಿಯ ರಿಪ್ಲೈ ಮಾಡೋವಲ್ರಿ ಭೀಮ, ತಂದ್ರೊಳಗೆ ತಾನು ಜೋರಾಗಿ ನಕ್ಕೊಂತ ನಮೂನೆ ಆತನಿಗೆ ಅಸಹ್ಯ ಮಾಡಾಕತ್ತಾನ್ರಿ ಆತ ಬಕಾಸುರನನ್ನು, ಆ ರೀತಿ ಅಲ್ಲಿ ಅಡ್ಡಾಡಕತ್ತಾನ। ಅವಾಗ ಬದ್ಮಾಶ್ ಯಾರು ನೀನು, ಬಕಾಸುರನ ಹೆಸರು ಕೇಳಿಲ್ಲೇನು ನೀನು ಅಂತೇಳಿ ಜೋರಾಗಿ ಬಕಾಸುರ ಕೇಳ್ತಾನ। ಭೀಮ್ ಏಕ್ದಮ್ ಬಕಾಸುರ್ ಕಹಾ ಹೇ ಬಕಾಸುರ್ ನೋಡ್ರಿ, ಭೀಮ ಒಮ್ಮದ ಮಗಳೇ ಬಕಾಸುರ್ ಎಲ್ಲದನ ಬಕಾಸುರ್ ಅಂತೇಳಿ ಜೋರಾಗಿ ಅಂತಾನ। बकासुर मैं हूँ बकासुर, अब बता तू मेरा भोजन क्यों खा रहा है।
ನೋಡ್ರಿ ಬಕಾಸುರ, ನಾನು ಬಕಾಸುರ, ಈಗ ಹೇಳು ಎದಕ್ಕೆ ನೀನು ನನ್ನ ಭೋಜನವನ್ನು ತಿನ್ನಕತ್ತೀಯಾ ಅಂತೆ. ಭೀಮ್, तू है बकासुर, बड़ा झूठा है, बड़ा झूठा है बे तू, मुझे बहकाता है, अबे तू तो भैंस जैसा है. ನೋಡ್ರಿ ಭೀಮ ಏನಾಗ್ತಾನೆ, ಏನು ನೀ ಬಕಾಸುರ, ಎಷ್ಟು ಸುಳ್ಳು ಮಾತಾಡಕತ್ತೀಯ ನೀನು, ಹೋಗ್ಲೇ ನೋಡ್ರಿ झूठा है बे तू, ಸುಳ್ಳು ಹೇಳಕತ್ತೀಯಲ್ಲೇ ನೀನು ಬಕಾಸುರನ, ಒನ್ನೊಮ್ಮೆ ಏನಿದೆ ನೀನು ಭೈನ್ಸ್ ಕೋಣ ಇದ್ದಂಗಿದೆಯಾ ನೀನು ಬಕಾಸುರನ ಅಂಥೇಳಿ ಇಲ್ಲಿ ಅಪಹಾಸ್ಯ ಮಾಡ್ಲಕತ್ತಾನ್ರಿ ಭೀಮ ಬಕಾಸುರನನ್ನು ನೋಡಿ. ಅವಾಗ ನೋಡ್ರಿ ಏನಂತ बकासुर, ज़बान संभाल कर बोलो, तू बकासुर से बातें कर रहा है, मेरी बहन से कहाँ है. ನೋಡ್ರಿ ಬಕಾಸುರ ಜೋರಾಗಿ, ನೀನು ನಾಲಿಗೆಯನ್ನು ಗಟ್ಟಿಡಿದು ಮಾತಾಡೋ, ಯಾಕಂದರೆ ನೀ ಯಾರ ಮುಂದೆ ಮಾತಾಡಕತ್ತ ಅನ್ನೋದು ಗುರ್ತೈತಿಲ್ಲ ನಿನಗೆ, ಎಲ್ಲದವು ನನಗೆ ತೊಗೊಂಬರಾಕತ್ತಿರ್ತಕ್ಕಂತಹ ಭೋಜನ ಎಲ್ಲೈತಿ ಅಂಥೇಳಿ ಜೋರಾಗಿ ಬಕಾಸುರ ಕೇಳ್ತಾನೆ ಭೀಮನಿಗೆ. ಭೀಮ್, ಏಕ್ ತೋ ತೂ ಹೇ ಹಿ, ಏಕ್ ಮುಜೆ ಸಮಜ್ಲೆ. ನೋಡ್ರಿ ನನ್ನ ಕೋಣಗಳು ಎಲ್ಲದವು ಅಂತ ಕೇಳಿದಾಗ ಬಕಾಸುರ ಅವ್ನು ಭೀಮ ಏನಂತ ಹೇಳ್ತಾನೆ, ಒಂದಂಕರು ನೀನ ಕೋಣ ಇದ್ದಂಗದಿ, ಇನ್ನೊಂದು ನಾನಂತೀಕೋ ಅಂಥೇಳಿ ಅಂತಾನೆ. ಅಟ್ಟಹಾಸ ಅಂದ್ರೆ ಪಾಸ್ ಮಾಡಕತ್ತಾನೆ ಆತ ಆ ರೀತಿ. बकासुर, ओह दुष्ट, तू ऐसे नहीं मानेगा, मैं अभी तुझे पानी पिलाता हूँ. साबुत न चबा गया तो बकासुर न कहना आतु. ನೋಡ್ರಿ, ಏಯ್ ದುಷ್ಟ, ನೀನು ಹಿಂಗೆ ಕೇಳಂಗಿಲ್ಲ, ನಿಂಗೆ ಬರೋಬ್ಬರಿ ನೀರು ಕುಡಿಸ್ತೀನಿ ತಡಿ ಅಂದ್ರೆ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ಬಕಾಸುರ ಅಂತಾನೆ ಭೀಮನಿಗೆ. ಭೀಮ್, आने को क्या है, ले आ कुश्ती लड़ेगा, आ लड़, दोनों कुश्ती लड़ते हैं, शोर मत कर, अब बोल, दबाऊं गला. बकासुर चीखता है, चीखता क्यों है बे, 40 साल से एक आदमी 2 भैंसे एक गाड़ी अन्न रोज खा रहा है, कहाँ है सब, निकाल, अबे सुनता है. ಬಕ್ ಚೀಕ್ತಾ ಹೈ, ಭೀಮ್ ಅಟ್ಟಹಾಸ ಕರ್ತಾ ಹೈ. ನೋಡ್ರಿ ಇಲ್ಲಿ ಬಕಾಸುರ ಮತ್ತು ಭೀಮನ ನಡುವೆ ಏನಾಗತೈತಿ, ಇವರು ಇಬ್ಬರು ಫೈಟಿಂಗ್ ಮಾಡ್ಲಿಕ್ಕತ್ತಾರ್ರಿ. ಫೈಟಿಂಗ್ ಮಾಡಾಕ್ತಾರಲ್ಲ, ಇವ ಏನು ಮಾಡಾಕ್ತಾನೆ, ಜೋರಾಗಿ ಚೀರಾಕತ್ತಾನ ಬಕಾಸುರ. ಯಾಕಂದ್ರೆ ಬಕಾಸುರನ ಈತ ಕತ್ತನ್ನು ಹಿಚ್ಕಾಕತ್ತಾನ್ರಿ ಭೀಮ, ಜೋರಾಗಿ ಚೀರ್ತಾನ. ಅವಾಗ ಏನಂತಾನೆ ಈತ ಭೀಮ ಬಕಾಸುರನಿಗೆ, 40 ವರ್ಷಗಳಿಂದ ನೀನು ಒಬ್ಬ ಮನುಷ್ಯ 2 ಕೋಣ 1 ಗಾಡಿ ತುಂಬ ಅನ್ನ ಡೈಲಿ ತಿನ್ನಾಗತ್ತೆ, ಎಲ್ಲಿಟ್ಟೆ ಅದನ್ನು ಹೊರಗೆ ತೆಗಿಯೋದ ಎಲ್ಲ ಅಂಥೇಳಿ ಜೋರಾಗಿ ಅಪಹಾಸ್ಯ ಮಾಡ್ತಾನೆ. ಅಭಿ ಚೀಕ್ತಾ ಕ್ಯೂ ಹೈ, ಚುಪ್ ರಹ, ಮೈ कहता हूँ ಚುಪ್ ರಹ, ಅಬೇ ಸುನ್ತಾ ನಹಿ. ನೋಡ್ರಿ ಚೀರಾಕತ್ತಿರ್ತಾನಲ್ಲ ಆ ಬಕಾಸುರ, ಅವಾಗ ಭೀಮ ಅಂತಾನೆ, ಹೇ ಎದಕ್ಕೆ ಚೀರಾಡಕತ್ತೀನಿ ನೀನು, ಸುಮ್ಮನಿರೋ, ಚೀರ್ಬೇಡ, ಕೆಲಸಂಗಿಲ್ಲ ನೀನು ಹೇಳಕತ್ತಿದ್ದು, ಸುಮ್ಮನಿರೋ, ಚೀರ್ಬೇಡ ಅಂತೇಳಿ ಜೋರಾಗಿ ಅಂತಾನೆ. बक चीखता है, बड़ा जोर लगाता है और उसकी आंखें फट जाती है. ನೋಡ್ರಿ ಜೋರಾಗಿ ಚೀರಾಕತ್ತಾನ, ಬಿಡೋ ಅನ್ನಕತ್ತಾನ ಬಕಾಸುರ. ಆದರೆ ಭೀಮ ಏನು ಮಾಡಿದ್ರು ಬಿಡೋವಲ್ಲ, ಅದನ್ನ ಜೋರಾಗಿ ಆತನ ಕತ್ತನ ಹಿಡಿದು ಆತನಿಗೆ ಏನು ಮಾಡನ್ರಿ, ಒಂದು ಚೀರ್ಬೇಡ, ನೀ ಸುಮ್ಮನಿರೋ, ಎದಕ್ಕೆ ಚೀರಾಡಕತ್ತೆ ಅಂಥೇಳಿ ಇನ್ನೇನಾರ ಮಾತಾಡಿ ಆತನ ಅಪಹಾಸ ಮಾಡಕತ್ತಾನಲ್ಲಿ. तो ले जोर से धरती पर पटकता है, अभी तेरे 2 टुकड़े किए देता हूँ, चीर देता हूँ. एक भयंकर चीख के साथ राक्षस मर जाता है. ಭೀಮ್ ಅಟ್ಟಹಾಸ करता है. ನೋಡ್ರಿ ಇಷ್ಟೆಲ್ಲ ಮಾಡಿ ಫೈಟಿಂಗ್ ಮಾಡಿ ಭೀಮ್ ಏನು ಮಾಡ್ತಾನೆ, ಜೋರಾಗಿ ಆತನಿಗೆ ಒಗಿತಾನ್ರಿ, ಕೆಳಗೆ ಒಗಿದು, ಈಗ ನಿಂಗೆ ಏನು ಮಾಡ್ತಾನೆ, 2 ತುಂಡನ್ನು ಮಾಡ್ತಾನೆ ಅಂಥೇಳಿ ಜೋರಾಗಿ ಚೀರ್ತಾನೆ. ಅವಾಗ ಏನು ಮಾಡ್ತಾನೆ ರೀ, ರಾಕ್ಷಸ ಅವ ಸತ್ತೇ ಹೋಗ್ತಾನೆ ರೀ. ಈ ರೀತಿ ಭೀಮ ಅಟ್ಟಹಾಸ ಮಾಡ್ತಾನೆ. हा 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 मर गया, चींटी की तरह मर गया, वाह बेटा. उसी समय बड़े जोर का शोर उठता है, राक्षस लोग दौड़ कर आते हैं, कांपते कांपते भीम को देखते हैं. ನೋಡ್ರಿ ಈ ರೀತಿ ಜೋರಾಗಿ ಆತ ಏನು ಮಾಡ್ತಾನೆ, ಭೀಮ ಆ ರಾಕ್ಷಸನನ್ನು ಕೆಳಗೆ ಒಗಿದು ಆತನನ್ನು ಕೊಂದು ಹಾಕ್ತಾನೆ. ಆತನ ಜೋರಾಗಿರ್ತಕ್ಕಂಥ ಚೀರಾಟವನ್ನು ಕೇಳಿ ಏನು ಮಾಡ್ತಾರೆ, ಉಳಿದ ರಾಕ್ಷಸರಲ್ಲಿ ಏನು ಮಾಡ್ತಾರೆ, ಹೊರಗೆ ಬರ್ತಾರೆ.
ಹೊರಗೆ ಬಂದು ನೋಡ್ತಾರ್ರಿ ರಾಕ್ಷಸ ಏನಾಗ್ಯಾನ ಸತ್ತು ಹೋಗ್ಯಾನ. ಅದನ್ನು ನೋಡಿ ಅವರು ನಡ್ಕೊಂತ ಭೀಮನನ್ನು ನೋಡಕತ್ತಾರೆ. ಹೆದರ್ಯಾರವ್ರು ಭೀಮನನ್ನು ನೋಡಿ ರಾಕ್ಷಸ ಜನರು. भीम, ओ तुम बकासुर के सिपाही हो? खबरदार, जो अब शरारत की, रहना हो तो रहो, पर गांव वालों को तंग न करना, समझे? जाओ, भागो, ले जाओ इस लाश को. ನೋಡ್ರಿ ಭೀಮ್ ಏನಂತ ಹೇಳ್ತಾನ, ಆ ರಾಕ್ಷಸ ಮಂದಿಗೆ, ನೀವು ಈ ಬಕಾಸುರನ ಸಿಪಾಯಿಗಳಿದ್ರು ಏನಾಯ್ತು, ನೀವು ಸುಮ್ಮನೆ ಇರೋದಾದರೆ ಇರ್ರಿ. ಈ ಊರೊಳಗಿನ ಜನರಿಗೆ ಯಾವ ರೀತಿ ಏನು ನೀವು ಸಂಕಟವನ್ನು ತೊಗೊಂಬರ್ಬೇಡ್ರಿ, ಸುಮ್ಮನಿರಿ ನಿಮ್ಮಷ್ಟಕ್ಕೆ ನೀವು. ಅವ್ರಿಗೇನಾದರೂ ನೀವು ಕಾಡ್ಸೋದು ಏನಾದ್ರು ಮಾಡಕತ್ರ ಮತ್ತು ಒಳ್ಳೇದಾಗಂಗಿಲ್ಲ, ತಿಳಿತಾ? ತೊಗೊಂಡು ನಡ್ರಿ ಈ ಹೆಣವನ್ನು, ಲಾಶ್ ಅಂದರೆ ಹೆಣ, ತೊಗೊಂಡು ಹೋಗ್ರಿ ಈ ಹೆಣವನ್ನು ಅಂಥೇಳಿ ಅಂತನ್ರಿ ಭೀಮ. ಕಿಸಿ ಕಿ ಬೋಲ್ ನಹಿ ನಿಕಲ್ತಿ, ಸಬಿ भयातुक खड़े रहते हैं. अबे सुनते नहीं, लाश को उठाकर नगरी के दरवाजे पर रख दो, जिसे सब गांव वाले देख ले. ನೋಡ್ರಿ ಇವಾಗ ಭೀಮ ಜೋರಾಗಿ ಏನಾಗತ್ತಾನೆ, ಈ ಹೆಣ, ಈ ರಾಕ್ಷಸದೇನು ಹೆಣ ಐತಲ್ಲ, ಇದು ತೊಗೊಂಡು ಹೋಗ್ರಿ, ಇದು ನಗರದ ಮುಖ್ಯ ದ್ವಾರದ ಕಡೆ ಇಡ್ರಿ, ಎಲ್ಲ ನಗರದ ಜನರು ನೋಡಲಿ ಈ ಹೆಣವನ್ನು, ತೊಗೊಂಡು ನೋಡ್ರಿ ಇದನ್ನು ಅಂಥೇಳಿ ಜೋರಾಗಿ ಅಂತನ್ರಿ ಭೀಮ. ಏಕ ರಾಕ್ಷಸ ಹಕ್ಲಾತೆ ಹುए, ಜಿ ಜಿ ಅಚ್ಚಾ. ನೋಡ್ರಿ ಹಕ್ಲಾತೆ ಅಂದ್ರೆ ಆತ ಭಯಭೀತನಾಗ್ಯಾನ್ರಿ, ಭಯಭೀತರಾಗ್ಯಾರ ಅವರು ರಾಕ್ಷಸ ಜನರು. ಒಬ್ಬ ರಾಕ್ಷಸ ಏನು ಮಾಡ್ತಾನೆ, ಆತ್ರಿ ಆತು ಅಂಥೇಳಿ ಅಂತಾನೆ. ಭೀಮ್, ಅವ್ರ ಆದ್ಮಿಯೋಂಕೋ ಮತ್ ಖಾನ. ಭೀಮ್ ಏನಂತ ಹೇಳ್ತಾನೆ, ಮನುಷ್ಯರ್ಗೆ ಮಾತ್ರ ತಿನ್ನುವಂಗಿಲ್ಲ ನೀವು ಅಂತ ಹೇಳ್ತಾನೆ. ಸಬಿ ರಾಕ್ಷಸ ಜಿ ಜಿ ನಹಿ. ನೋಡ್ರಿ ಅವಾಗೆಲ್ಲ ರಾಕ್ಷಸರು ಆತು ಆತು ತಿನ್ನಂಗಿಲ್ರಿ ಅಂಥೇಳಿ ಅಂತಾರೆ. भीम, चलो ले चलो उठाकर. वे डरते डरते लाश उठाकर जाते हैं. भीम अन्न के फांके मारता हुआ उनके पीछे पीछे जाता है. पर्दा गिरता है. ನೋಡ್ರಿ ಅವಾಗೇನಾಗುತ್ತಾ, ಆ ಎಲ್ಲ ಉಳಿದ ರಾಕ್ಷಸ ಮಂದಿ ಏನದಾರಲ್ಲ ಅವರು ಆ ಬಕಾಸುರನ ಹೆಣವನ್ನು ತಗೊಂಡು ಹೋಗ್ತಾರೆ. ಅವಾಗ ಭೀಮ ಅನ್ನ ಏನಿರುತ್ತಲ್ಲ ಅದನ್ನು ಫಾಂಕೆ ಅಂದ್ರೆ ದೊಡ್ಡ ದೊಡ್ಡ ತುತ್ತು ಏನದವಲ್ಲ ಅದನ್ನು ತಿನ್ಕೊಂತ ಅವರ ಹಿಂದೆ ಹೋಗ್ತಾನೆ. ಅವಾಗ ಪರದೆ ಬೀಳುತ್ತೆ. ಮಕ್ಕಳೇ, ಈ ಪಾಠದಿಂದ ಏನು ತಿಳಿದು ಬರುತ್ತೆ ಹೇಳ್ರಿ ನೋಡೋಣ. ಯಾವಾಗಲೂ ಕೆಟ್ಟದರ ಮೇಲೆ ಒಳ್ಳೆತನದ ಗೆಲುವು ಹಾಗೆ ಆಗ್ತೈತಿ. बुराई पर अच्छाई की जीत हमेशा होती है. यहाँ सीख मिलती है बच्चों इस पाठ से, है ना? आशा करती हूँ कि यहाँ पाठ आप लोगों को समझ आया होगा. बच्चों, इस एकांकी को अच्छे से पढ़िए. ओके, अच्छे से पढ़िए, अभ्यास कीजिए. ओके बच्चों, धन्यवाद.